ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಯಾವ ರಾಜ್ಯದಲ್ಲಿ ಆನೆ ಮೆರವಣಿಗೆಯೊಂದಿಗೆ ದಸರಾವನ್ನು ಆಚರಿಸಲಾಗುತ್ತದೆ? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಆಂಧ್ರ ಪ್ರದೇಶ್, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಕೇರಳ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ. ಕರ್ನಾಟಕ ರಾಜ್ಯದ ಮೈಸೂರಿನಲ್ಲಿ ಆನೆ ಮೆರವಣಿಗೆಯೊಂದಿಗೆ ದಸರಾ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಮೊಘಲ ಸಾಮ್ರಾಜ್ಯವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ 1528, ಆಪ್ಷನ್ ಬಿ 1530, ಆಪ್ಷನ್ ಸಿ 1526, ಆಪ್ಷನ್ ಡಿ 1521. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ 1526. ಭಾರತದಲ್ಲಿ ಮೊಘಲ ಸಾಮ್ರಾಜ್ಯವನ್ನು 1526ರಲ್ಲಿ ಸ್ಥಾಪಿಸಲಾಯಿತು. ಮುಂದಿನ ಪ್ರಶ್ನೆ, ಭಾರತದ ಅತಿ ಎತ್ತರದ ಅಣೆಕಟ್ಟು ತೆಹರಿ ಯಾವ ನದಿಯ ಮೇಲಿದೆ? ಆಪ್ಷನ್ ಎ ಗಂಗಾ, ಆಪ್ಷನ್ ಬಿ ಭಾಗೀರಥಿ, ಆಪ್ಷನ್ ಸಿ ಸಟ್ಲೇಜ್, ಆಪ್ಷನ್ ಡಿ ಅಲಕನಂದ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಭಾಗೀರಥಿ. ಭಾರತದ ಅತಿ ಎತ್ತರದ ಅಣೆಕಟ್ಟು ತೆಹರಿ ಅಣೆಕಟ್ಟು ಭಾಗೀರಥಿ ನದಿಯ ಮೇಲಿದೆ. ಮುಂದಿನ ಪ್ರಶ್ನೆ, NITI ಆಯೋಗದ ಅಧ್ಯಕ್ಷರು ಯಾರು? ಆಪ್ಷನ್ ಎ ರಾಷ್ಟ್ರಪತಿಗಳು, ಆಪ್ಷನ್ ಬಿ ಕೈಗಾರಿಕಾ ಸಚಿವಾಲಯ, ಆಪ್ಷನ್ ಸಿ ಹಣಕಾಸು ಸಚಿವರು, ಆಪ್ಷನ್ ಡಿ ಪ್ರಧಾನಮಂತ್ರಿಗಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಧಾನಮಂತ್ರಿ. NITI ಆಯೋಗದ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಪ್ರಾರಂಭವಾದ ಮೊದಲ ಹಿಂದಿ ಪತ್ರಿಕೆ ಯಾವುದು? ಆಪ್ಷನ್ ಎ ಹಿಂದೂಸ್ತಾನ್, ಆಪ್ಷನ್ ಬಿ ಅಮರ್ ಉಜಾಲಾ, ಆಪ್ಷನ್ ಸಿ ದಾನಿಕ್ ಜಾಗರಣ್, ಆಪ್ಷನ್ ಡಿ ಉದಾಂತ್ ಮಾರ್ಥಾಂಡ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಉದಾಂತ್ ಮಾರ್ಥಾಂಡ್. ಭಾರತದಲ್ಲಿ ಪ್ರಾರಂಭವಾದ ಮೊದಲ ಹಿಂದಿ ಪತ್ರಿಕೆ ಉದಾಂತ್ ಮಾರ್ಥಾಂಡ್ ಆಗಿದೆ. ಮುಂದಿನ ಪ್ರಶ್ನೆ, ಹೌರಾ ಸೇತುವೆ ಭಾರತದ ಯಾವ ನಗರದಲ್ಲಿದೆ? ಆಪ್ಷನ್ ಎ ಚೆನ್ನೈ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಕೋಲ್ಕತ್ತಾ, ಆಪ್ಷನ್ ಡಿ ಹೈದರಾಬಾದ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕೋಲ್ಕತ್ತಾ. ಹೌರಾ ಸೇತುವೆ ಭಾರತದ ಕೋಲ್ಕತ್ತಾ ನಗರದಲ್ಲಿ ಇದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಉಪ್ಪನ್ನು ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ ಎ ಪಂಜಾಬ್, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ರಾಜಸ್ಥಾನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಗುಜರಾತ್. ಭಾರತದಲ್ಲಿ ಅತಿ ಹೆಚ್ಚು ಉಪ್ಪನ್ನು ಉತ್ಪಾದಿಸುವ ರಾಜ್ಯ ಗುಜರಾತ್ ರಾಜ್ಯ ಆಗಿದೆ. ಮುಂದಿನ ಪ್ರಶ್ನೆ, ಯಾವ ನಗರವನ್ನು ಡೆಕ್ಕನ್ ರಾಣಿ ಎಂದು ಕರೆಯುತ್ತಾರೆ? ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಪುಣೆ, ಆಪ್ಷನ್ ಸಿ ರಾಯಗಢ್, ಆಪ್ಷನ್ ಡಿ ನಾಗ್ಪುರ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಪುಣೆ. ಪುಣೆ ನಗರವನ್ನು ಡೆಕ್ಕನ್ ರಾಣಿ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಮಿನಿಯೇಚರ್ ಪೇಂಟಿಂಗ್ ಭಾರತದ ಯಾವ ರಾಜ್ಯಕ್ಕೆ ಸೇರಿದೆ? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಮಣಿಪುರ, ಆಪ್ಷನ್ ಸಿ ಜಾರ್ಖಂಡ್, ಆಪ್ಷನ್ ಡಿ ರಾಜಸ್ಥಾನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಸ್ಥಾನ್. ಮಿನಿಯೇಚರ್ ಪೇಂಟಿಂಗ್ ಭಾರತದ ರಾಜಸ್ಥಾನ ರಾಜ್ಯಕ್ಕೆ ಸೇರಿದ ಪೇಂಟಿಂಗ್ ಆಗಿದೆ. ಮುಂದಿನ ಪ್ರಶ್ನೆ, ಯಾವ ಸ್ಥಳವನ್ನು ಭಾರತದ ಉಕ್ಕಿನ ನಗರ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಜಮ್ಶೆಡ್ಪುರ್, ಆಪ್ಷನ್ ಬಿ ರಾಂಚಿ, ಆಪ್ಷನ್ ಸಿ ಡೆಹ್ರಾಡೂನ್, ಆಪ್ಷನ್ ಡಿ ರಾಜ್ಕೋಟ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಜಮ್ಶೆಡ್ಪುರ್. ಜಮ್ಶೆಡ್ಪುರ್ ನಗರವನ್ನು ಭಾರತದ ಉಕ್ಕಿನ ನಗರ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಮದ್ರಾಸ್ ಯಾವ ನಗರದ ಹಿಂದಿನ ಹೆಸರು? ಆಪ್ಷನ್ ಎ ಪಾಟ್ನಾ, ಆಪ್ಷನ್ ಬಿ ರಾಂಚಿ, ಆಪ್ಷನ್ ಸಿ ಊಟಿ, ಆಪ್ಷನ್ ಡಿ ಚೆನ್ನೈ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಚೆನ್ನೈ. ಮದ್ರಾಸ್ ಚೆನ್ನೈ ನಗರದ ಹಿಂದಿನ ಹೆಸರು ಆಗಿದೆ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಮೆಟ್ರೋ ನಿಲ್ದಾಣ ಯಾವ ನಗರದಲ್ಲಿದೆ? ಆಪ್ಷನ್ ಎ ನವದೆಹಲಿ, ಆಪ್ಷನ್ ಬಿ ಚೆನ್ನೈ, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಕೋಲ್ಕತ್ತಾ.
ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕೋಲ್ಕತ್ತಾ. ಭಾರತದ ಮೊದಲ ಮೆಟ್ರೋ ನಿಲ್ದಾಣ ಕೋಲ್ಕತ್ತಾ ನಗರದಲ್ಲಿ ಇದೆ. ಮುಂದಿನ ಪ್ರಶ್ನೆ, ಭಾರತದ ಉದ್ಯಾನ ನಗರ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಕೋಲ್ಕತ್ತಾ, ಆಪ್ಷನ್ ಬಿ ಚಂಡೀಗಢ, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಬೆಂಗಳೂರು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರು. ಭಾರತದ ಉದ್ಯಾನ ನಗರ ಎಂದು ಬೆಂಗಳೂರು ನಗರವನ್ನು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಮಧುಬನಿ ಚಿತ್ರಕಲೆ ಯಾವ ರಾಜ್ಯಕ್ಕೆ ಸೇರಿದೆ? ಆಪ್ಷನ್ ಎ ಬಿಹಾರ್, ಆಪ್ಷನ್ ಬಿ ರಾಜಸ್ಥಾನ್, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಜಾರ್ಖಂಡ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬಿಹಾರ್. ಮಧುಬನಿ ಚಿತ್ರಕಲೆ ಭಾರತದ ಬಿಹಾರ್ ರಾಜ್ಯಕ್ಕೆ ಸೇರಿದ ಚಿತ್ರಕಲೆ ಆಗಿದೆ. ಮುಂದಿನ ಪ್ರಶ್ನೆ, ಭಾರತದ ರೈಲ್ವೆ ಸಚಿವರು ಯಾರು? ಆಪ್ಷನ್ ಎ ಪಿಯೂಷ್ ಗೋಯಲ್, ಆಪ್ಷನ್ ಬಿ ಜೆ.ಎಂ. ಸಿಂಧೈ, ಆಪ್ಷನ್ ಸಿ ಅಶ್ವಿನಿ ವೈಷ್ಣವ್, ಆಪ್ಷನ್ ಡಿ ನಿತಿನ್ ಗಡ್ಕರಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಅಶ್ವಿನಿ ವೈಷ್ಣವ್. ಭಾರತದ ರೈಲ್ವೆ ಸಚಿವರು ಅಶ್ವಿನಿ ವೈಷ್ಣವ್ ಅವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತದ ರಕ್ಷಣಾ ಮಂತ್ರಿ ಯಾರು? ಆಪ್ಷನ್ ಎ ಗಿರಿರಾಜ್ ಸಿಂಗ್, ಆಪ್ಷನ್ ಬಿ ರಾಜನಾಥ್ ಸಿಂಗ್, ಆಪ್ಷನ್ ಸಿ ಎಸ್ ಚೌಹಾಣ್, ಆಪ್ಷನ್ ಡಿ ಎಸ್ ಜೈಶಂಕರ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜನಾಥ್ ಸಿಂಗ್. ಭಾರತದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಅತಿ ಚಿಕ್ಕ ಗ್ರಹ ಯಾವುದು? ಆಪ್ಷನ್ ಎ ಮಂಗಳ, ಆಪ್ಷನ್ ಬಿ ಶನಿ, ಆಪ್ಷನ್ ಸಿ ಬುಧ, ಆಪ್ಷನ್ ಡಿ ನೆಪ್ಚೂನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬುಧ. ಅತಿ ಚಿಕ್ಕ ಗ್ರಹ ಬುಧ ಗ್ರಹ ಆಗಿದೆ. ಮುಂದಿನ ಪ್ರಶ್ನೆ, ಅತಿ ದೊಡ್ಡ ಗ್ರಹ ಯಾವುದು? ಆಪ್ಷನ್ ಎ ಗುರುಗ್ರಹ, ಆಪ್ಷನ್ ಬಿ ಭೂಮಿ, ಆಪ್ಷನ್ ಸಿ ಯುರೇನಸ್, ಆಪ್ಷನ್ ಡಿ ಶುಕ್ರ ಗ್ರಹ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಗುರುಗ್ರಹ. ಅತಿ ದೊಡ್ಡ ಗ್ರಹ ಗುರುಗ್ರಹ ಆಗಿದೆ. ಮುಂದಿನ ಪ್ರಶ್ನೆ, ಭೂಮಿಯ ಮೇಲೆ ಹಗಲು ರಾತ್ರಿಗಳು ಹೇಗೆ ಆಗುತ್ತದೆ? ಆಪ್ಷನ್ ಎ ದೈನಂದಿನ ಚಲನೆಯಿಂದಾಗಿ, ಆಪ್ಷನ್ ಬಿ ವಾರ್ಷಿಕ ಚಲನೆಯ ಕಾರಣ, ಆಪ್ಷನ್ ಸಿ ಅರ್ಧ ವರ್ಷದ ವೇಗದಿಂದಾಗಿ, ಆಪ್ಷನ್ ಡಿ ತ್ರೈಮಾಸಿಕ ವೇಗದಿಂದಾಗಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ದೈನಂದಿನ ಚಲನೆಯಿಂದಾಗಿ. ಭೂಮಿಯ ಮೇಲೆ ಹಗಲು ರಾತ್ರಿಗಳು ದೈನಂದಿನ ಚಲನೆಯಿಂದಾಗಿ ಆಗುತ್ತದೆ.